ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ಪ್ರಿಯವಾದ ತಿಂಡಿಗಳನ್ನ ಮಾಡ್ತಿದ್ದೀನಿ. ಸೊ ನನಗೆ ಯಾವ್ಯಾವ ತಿಂಡಿ ಮಾಡೋದಕ್ಕೆ ಬರುತ್ತೆ ಆ ತಿಂಡಿಗಳನ್ನ ಮಾಡ್ತಿದ್ದೀನಿ ನನ್ನ ಕೈಯಾರೆ ಪ್ರೀತಿಯಿಂದ ಕೃಷ್ಣನಿಗೋಸ್ಕರ. ಸೊ ನೋಡಿದ್ರಲ್ಲ, ನಾನೀಗ ಫಸ್ಟ್ ಮಾಡ್ತಿರೋ ಐಟಮ್ ಬಂದು ಕಡಲೆಪಪ್ಪು ಕಡಲೆ ಬೀಜದ ಉಂಡೆ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ, ಈಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 250 ಗ್ರಾಮ್ಸಷ್ಟು ಕಡಲೆ ಬೀಜ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆಗಿದ ನಂತರ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಿದ್ದೀನಿ. ಸೊ ಈ ರೀತಿ ಅದರಿಂದ ಸಿಪ್ಪೆಗಳನ್ನ ತೆಕ್ಕೋಬೇಕಾಗುತ್ತೆ. ನಾನೊಂದು ಈಸಿ ಮೆಥಡ್ ತೋರಿಸ್ಕೊಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, 1 ಕಪ್ ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಮಾಡೋದ್ರಿಂದ ಕಡಲೆ ಬೀಜದ ಇದು ಸ್ಕಿನ್ ಏನಿರುತ್ತೆ ಅದನ್ನು ಹೊರಗಡೆ ತೆಗಿಬೋದು ಈಸಿಲಿ. ಸೊ ಈಗ ಆಗಿದೆ. ಈಗ ಅದರದ್ದು ಸಿಪ್ಪೆನೆಲ್ಲ ಬೇರೆ ಮಾಡ್ಕೋಬೇಕಾಗತ್ತೆ. ಈಗ ಅದನ್ನು ಸೈಡಲ್ಲಿ ತೆಗೆದಿಟ್ಟು ಒಂದು ಪ್ಯಾನ್ಗೆ 1 ಗ್ಲಾಸ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡ್ತಿದ್ರಲ್ಲ, ಅದರದ್ದು ಕಾಲಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಈಗ ಇದು ಮೆಲ್ಟ್ ಆಗೋವರೆಗೂ ನೋಡಬೇಕು. ಮೆಲ್ಟ್ ಆಗಿದ ನಂತರ ಯಾವ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಉಂಡೆ ಮಾಡೋದ್ರಲ್ಲಿ. ಸೊ ಬೆಲ್ಲ, ನಾನು ತೊಗೊಂಡಿದ್ದ ಬೆಲ್ಲ ಹಳೇದಾಗಿತ್ತು ಸ್ವಲ್ಪ. ಸೊ ಹಾಗಾಗಿ ಸೋದಿಸ್ಕೋತಿದ್ದೀನಿ. ಸೊ ಈ ರೀತಿ ಅದರದ್ದು ಕಸ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡೆ. ಈಗ ಮತ್ತೆ ಬೇರೆ ಪ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಈಗ ನೋಡ್ತಿದ್ದೀರಲ್ಲ ಯಾವ ಕನ್ಸಿಸ್ಟೆನ್ಸಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಕಡಲೆ ಬೀಜದ ಜೊತೆ ಕಡಲೆಪಪ್ಪು 2 ಕೈ ಹಿಡಿಯಷ್ಟು ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಎಳ್ಳು ತೊಗೊಂಡು ಹಾಕ್ಕೋತಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ 3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿಸ್ತಿದ್ದೀನಲ್ಲ, ನೋಡಿ, ನೀರಲ್ಲಿ ಈ ರೀತಿ ಬೆಲ್ಲದ ಪಾಕ ಹಾಕಿದಾಗ ಅದು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾದ್ರೆ ಮಾಡ್ಕೋಬೋದು ಅಂದರೆ ನೋಡಿ, ಈ ರೀತಿ ಉಂಡೆ ಥರ ಫಾರ್ಮ್ ಆಗಬೇಕದು. ನೋಡ್ತಿದ್ದೀರಲ್ಲ, ಸೊ ಈಗ ಅದಾಗಿದೆ ಅಂತ. ಈ ರೀತಿ ಆಗಿದ ನಂತರ ಈಗ ಈ ಕಡಲೆ ಬೀಜ ಕಡಲೆಪಪ್ಪು ಎಳ್ಳನ್ನ ಬೆರೆಸ್ಕೊಂಡು ಚೆನ್ನಾಗಿ ಆದಷ್ಟು ಬೇಗ ತಿರುಗಿಸ್ಬೇಕಾಗತ್ತೆ. ಪಾಕದ ಜೊತೇಲಿ ಅದು ಚೆನ್ನಾಗಿ ಬೆರ್ಕೋಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ತಿರುಗಿಸ್ಕೋಬೇಕು ಈ ಪಾಕನ. ಈಗ ಈ ರೀತಿ ಎಲ್ಲ ತಿರ್ಗಿಸ್ಕೊಂಡಿದ ನಂತರ ಈಗ ನೋಡ್ತಿದ್ದೀರಲ್ಲ, ಆದಷ್ಟು ಬೆರ್ಕೊಂಡಿದೆ. ಆದಷ್ಟು ಬೇಗ ಸ್ಟವ್ನ ಆಫ್ ಮಾಡಿಕೊಂಡು ಕೈಗೆ ತುಪ್ಪ ಅಥವಾ ನೀರು ಮಾಡಿಕೊಂಡು ಈಗ ಉಂಡೆನ ಕಟ್ಟಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಅದು ನಾವು ಬೇಗ ಬೇಗ ಮಾಡ್ಕೋಬೇಕಾಗತ್ತೆ. ಅದು ಬಿಸಿ ಆರೋಕ್ಕೂ ಮುಂಚೆ ನಾವು ಈ ರೀತಿ ಉಂಡೆಗಳನ್ನ ಆದಷ್ಟು ಬೇಗ ಈ ರೀತಿ ಉಂಡೆ ಕಟ್ಕೊಂಡ್ರೆ ಅದು ಮುರಿಯೋದಿಲ್ಲ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇದೇ ಫಸ್ಟ್ ಟೈಮ್, ಲಾಸ್ಟ್ ಇಯರ್ ಮಾಡಿದ್ದೆ, ಅಷ್ಟಾಗಿ ಚೆನ್ನಾಗಿ ಬಂದಿದ್ದಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ನಾನು ಒಬ್ಬಳೇ ಮಾಡಿರೋದು. ಸೊ ಮುಂಚೆ ಎಲ್ಲ ನಮ್ಮ ದೊಡ್ಡಮ್ಮ ಎಲ್ಲ ಮಾಡ್ತಿದ್ರು, ಅವ್ರ ಜೊತೆ ಹೆಲ್ಪ್ ಮಾಡಿಕೊಂಡು ನಾನು ಮಾಡ್ತಿದ್ದೆ. ಸೊ ಯಾರ್ದು ಹೆಲ್ಪ್ ಇಲ್ಲದೆ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಆರೋದ್ರೆ ಮತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಬೇಗ ಮಾಡ್ತಿದ್ದೀನಿ, ನಾನು ಉಂಡೆ ಕಟ್ತಿದ್ದೀನಿ. ನೋಡಿದ್ರಲ್ಲ, ಹಾಗಾಗಿ ನಂದು ತುಂಬ ಸೆನ್ಸಿಟಿವ್. ಸೊ ಹಾಗಾಗಿ ಆ ರೀತಿ ರೆಡಿಶ್ ಆಗಿಬಿಟ್ಟಿತ್ತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿತ್ತು. ಸೊ ನೀವು ನೋಡ್ತಿದ್ದೀರಲ್ಲ, ನೀವು ಟ್ರೈ ಮಾಡಿ ನಾನು ಈ ರೆಸಿಪಿ. ಮೇನ್ ಏನಂದರೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಹೇಳಿದ್ದೀನಿ ಹಾಗೆ ಫಾಲೋ ಮಾಡಿದರೆ ಇದೇ ರೀತಿ ಬರುತ್ತೆ. ಸೊ ಈಗ ನೆಕ್ಸ್ಟ್ ಐಟಮ್ ಮಾಡ್ತಿರೋದು ಕಡಲೆಪುರಿ ಉಂಡೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಏನೇನು ಪ್ರೊಸೀಜರ್ ಸ್ಟಾರ್ಟಿಂಗ್ ಏನು ಹೇಳಿದ್ದೆ, ಬೆಲ್ಲದ ಪಾಕ. ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಹಾಗಾಗಿ ಇದರಲ್ಲಿ ಏನೂ ಕಡ್ಡಿ ಕಸ ಇದ್ದಿಲ್ಲ. ಸೊ ಹಾಗೇ ಮಾಡ್ಕೋತಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ಬೆಲ್ಲ ಮೆಲ್ಟ್ ಆಗಿದೆ. ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಅದನ್ನು ಆಫ್ ಮಾಡಿಕೊಂಡು ಈಗ ಬೆರೆಸ್ಕೋಬೋದು. ಕಡಲೆಪುರಿನ ಹಾಕೋತಿದ್ದೀನಿ. ಇದಕ್ಕೆ ನಾವು ಒಂಥರ ಗರಿ ಕಡಲೆಪುರಿ ಬರುತ್ತಲ್ಲ, ಆ ಕಡಲೆಪುರಿ ಹಾಕೋದ್ರಿಂದ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಆ್ಯಡ್ ಆನ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಇದನ್ನು ಆದಷ್ಟು ಬೇಗ ತಿರುಗಿಸ್ಕೋಬೇಕಾಗತ್ತೆ ಪಾಕದ ಜೊತೆಯಲ್ಲಿ, ಆಗಲೇ ಅದು ಚೆನ್ನಾಗಿ ಬೆರ್ಕೊಂಡು ಚೆನ್ನಾಗಾಗುತ್ತೆ. ಚೆನ್ನಾಗಿ ಬೆರೆಸ್ಕೊಂಡಿದ ನಂತರ ಸ್ಟವ್ನ ಆಫ್ ಮಾಡಿದ ಕೂಡಲೇ ಆದಷ್ಟು ಬೇಗ ಉಂಡೆ ಕಟ್ಟೋಕ್ಕೆ ಶುರು ಮಾಡಬೇಕು. ಅದು ಬಿಸಿ ಇದ್ದಾಗಲೇ ಉಂಡೆ ಮಾಡೋಕ್ಕಾಗುತ್ತೆ. ಅದು ಸ್ವಲ್ಪ ಆರೋದ್ರೂ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಪದೇ ಹೇಳ್ತಿದ್ದೀನಿ ಇದನ್ನೇ. ಸೊ ಆದಷ್ಟು ಬಿಸಿ ಇದ್ದಾಗಲೇ
ಉಂಡೆ ಕಟ್ಟಕ್ಕಾಗೋದು. ಓಕೆನಾ. ಸೊ ಈಗ ನೋಡ್ತಿದ್ದಾರಲ್ಲ ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆ. ಅದು ಎಷ್ಟು ಬಿಸಿ ಇತ್ತು ಅಂದರೆ ನನ್ನ ಕೈ ಈಗಲೂ ಇನ್ನಷ್ಟು ರೆಡಿಶ್ ಆಗಿಬಿಡಿತ್ತು ಮಾಡುವಾಗಲೇ. ಅಷ್ಟು ಬಿಸಿನಲ್ಲೇ ಮಾಡಿದೆ, ಯಾಕಂದರೆ ನನಗೆ ಚೆನ್ನಾಗಿ ಬರಬೇಕಿತ್ತು. ಸೊ ಹಾಗಾಗಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ನನಗೆ ಒಂದೊಂದು ಮುಗಿತಾ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಕಲ್ತ್ಬಿಟ್ಟಿದ್ದೀನಿ, ಇಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಲ್ಲ ಅಂತ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ಆದಷ್ಟು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡೋದ್ರಿಂದ ಒಂದು ತಿಂಗಳವರೆಗೂ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿಯೇ ಇರುತ್ತೆ. ಸೊ ಹಾಗಾಗಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಮುಚ್ಚಿಡಬೇಕಾಗತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಇದು ಮಾಡೋ ಅಷ್ಟರಲ್ಲಿ ಇಷ್ಟು ಇನ್ನೂ ರೆಡಿಶ್ ಆಗಿಬಿಡಿತ್ತು. ಸೊ ಆದ್ರೂ ತುಂಬ ಸೆನ್ಸಿಟಿವ್, ಏನೂ ಮಾಡೋಕ್ಕಾಗೋದಿಲ್ಲ, ಮಾಡೋದು ಮಾಡಲೇಬೇಕು. ಮತ್ತು ಈಗ ಮತ್ತೆ ಪ್ಯಾನ್ ಇಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ, ಇದಕ್ಕೆ ಜಸ್ಟ್ ನಾನು ನೀರು ನೆನೆಸಿಟ್ಟಿದ್ದು ಎಷ್ಟು ಚೆನ್ನಾಗಿ ವಾಶೌಟ್ ಆಗೋಯ್ತು ಗೊತ್ತಾ. ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಈಗ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಟೈಪ್ ಮಾಡಿ ಕಮೆಂಟಲ್ಲಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ಮಾಡ್ತಿರೋ ಐಟಮ್ ಬಂದು ರವೆ ಉಂಡೆ. ಸೊ ನೋಡ್ತಿದ್ರಲ್ಲ, ತುಪ್ಪ ಹಾಕ್ಕೊಂಡಿದ್ದೀನಿ 4 ಟೇಬಲ್ ಸ್ಪೂನಷ್ಟು. ಸೊ ಇಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ತುಪ್ಪದ ಜೊತೆ ಚೆನ್ನಾಗಿ ಹುರ್ಕೋತಿದ್ದೀನಿ. ಬೌಲಲ್ಲಿ ಮೀಡಿಯಮ್ ರವೆ ತೊಗೊಂಡು ಹಾಕೋತಿದ್ದೀನಿ. ನೋಡಿದ್ರಲ್ಲ, ಸೊ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಾಗುತ್ತೆ ರವೆ ಉಂಡೆ. ಸೊ ಈಗ ಚೆನ್ನಾಗಿ ಹುರ್ಕೋಬೇಕು. ಅದರ ಜೊತೆಯಲ್ಲಿ ನೆಕ್ಸ್ಟ್ ಸಕ್ಕರೆ ಹಾಕ್ಕೋತಿದ್ದೀನಿ. ಅದರ ಅರ್ಧದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಅದರ ಜೊತೆಯಲ್ಲಿ ಬೆರೆಸ್ಕೊಂಡು ಹುರ್ಕೋಬೇಕು. ಆದರೆ ಅದು ನೀರು ಬಿಡೋಷ್ಟು ಟೈಮೆಲ್ಲ ಇಟ್ಕೋಬೇಡ್ದು. ಅದರ ಮುಂಚಿತವಾಗಲಿಗೆ ಸ್ವಲ್ಪ ಹೊತ್ತು ಹುರ್ಕೊಂಡು ಅದಾಗಿದ್ದ ನಂತರ ಆಗಿದೆ ಇದಕ್ಕೆ ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಬೆರೆಸ್ಕೋತಿದ್ದೀನಿ. ಸೊ ಈಗ ಇದಿಷ್ಟೇ. ಈಗ ಕೊನೆಯಲ್ಲಿ ಮಾಡೋ ಪ್ರೊಸೀಜರ್ ಮೇನ್ ಆಗಿರುತ್ತೆ. ಸೊ ಅದೇನು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಆಫ್ ಮಾಡ್ಕೊಂಡಿದ್ದ ನಂತರ ಹಾಲು ಹಾಕ್ಕೋಬೇಕು. ಇಲ್ಲಿ ನಾನು ನೋಡಿಕೊಂಡು ಹಾಕ್ಕೋತಿದ್ದೀನಿ. ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಅದು ಒಂಥರ ಏನು ಹೇಳ್ತಾರೆ, ಕೇಸರಿ ಬಾತು ಆ ರೀತಿ ಫಾರ್ಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದು ಉಂಡೆ ಕಟ್ಟೋದಕ್ಕೆ ಎಷ್ಟು ನೆಸೆಸಿಟಿ ಇರುತ್ತೆ ಅಷ್ಟು ಹಾಲನ್ನ ನೋಡಿ ಬೆರೆಸ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು. ಇದನ್ನು ಅಷ್ಟೇ ಆದಷ್ಟು ಬೇಗ ಬಿಸಿ ಇದ್ದಾಗಲೇ ಈ ರೀತಿ ಉಂಡೆ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ. ನಾನಿಲ್ಲಿ ಒಣಗಿದ ಕೊಬ್ಬರಿನ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಸೊ ನೋಡ್ತಿದ್ದಾರಲ್ಲ, ಒಣಗಿದ ಕೊಬ್ಬರಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಟೈಮ್ ಇಡಬೇಕಿದ್ರೆ ಇದು ಹಾಳಾಗೋದಿಲ್ಲ ಬೇಗ, ಅದೇ ಕಾರಣಕ್ಕಾಗಿ. ಸೊ ಈಗ ಅದಕ್ಕೆ ಉಂಡೆಗೆ ಈ ರೀತಿ ಔಟರ್ ಲೇಯರ್ ಮಾಡಿಕೊಂಡು ಅದನ್ನೇ ಹೇಳು, ಏನು ಸಖತ್ತಾಗಿತ್ತು ಅದೆರಡು. ನೋಡಿದ್ರಲ್ಲ, ನಮ್ಮ ಕನಿಷ್ ಕೂಡ ಹೇಳ್ಬಿಟ್ಟ ಸಖತ್ತಾಗಿತ್ತಂತೆ. ಸೊ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು ಆ ಮಾತು ಕೇಳೋದಕ್ಕೆ. ಸೊ ಈಗ ಆಗಿದೆ, ಇದನ್ನು ಎಲ್ಲ ಎತ್ತಿಟ್ಕೋತಿದ್ದೀನಿ. ಸೊ ಈಗ ನಾನು ಇದೊಂದು ಚಾಪರ್, ಡ್ರೈ ಫ್ರೂಟ್ಸ್ ಚಾಪರ್ ತೊಗೊಂಡಿದ್ದೆ. ಸೊ ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟು ಚೆನ್ನಾಗಿದೆ ಇದು ಪ್ರಾಡಕ್ಟ್, ಈಸಿ ಟು ಯೂಸ್ ಆಲ್ಸೋ. ಸೊ ತುಂಬಾ ಬೇಗ ಆಯಿತು. ಈಗ ನೋಡ್ತಿದ್ದೀರಲ್ಲ, ಎಲ್ಲನೂ ಚಾಪ್ ಮಾಡಿ ಹಾಕ್ತಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸೂ. ಸೊ ನಾನಿಲ್ಲಿ ಒಂದು 8ರಿಂದ 9 ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡ್ತಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬ್ಲೂಬೆರಿ, ಕ್ಯಾನ್ಬೆರೀಸ್ ಮತ್ತು ರೇಸನ್ಸ್, ಆಲ್ಮಂಡ್ಸ್ ಇದಿಷ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಚಾಪ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ.
ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಜಾಗ್ರಿ ಶುಗರ್ ಏನೂ ಯೂಸ್ ಮಾಡ್ತಿಲ್ಲ. ಸೊ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೋತಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೋತಿದ್ದೀನಿ. ಹೇಳಿದ್ನಲ್ಲ, ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ ಮತ್ತು ಪಿಸ್ತಾ, ಇದೆಲ್ಲನೂ ಆಲ್ಮಂಡ್ ಇದೆಲ್ಲನೂ ಹಾಕ್ಕೋತಿದ್ದೀನಿ. ಈಗ ಫಸ್ಟ್ಲಿ ಗೋಡಂಬಿ ಹಾಕ್ತಿದ್ದೀನಿ, ಅದು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಹೇಳಿ ತುಪ್ಪದ ಜೊತೇಲಿ. ಆಮೇಲೆ ಅದಾಗಿದ್ದ ನಂತರ ಕ್ಯಾನ್ಬೆರಿ ಮತ್ತು ರೇಸಿನ್ನ ಹಾಕ್ಕೋತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೊಂಡಿದ್ದ ನಂತರ ಆಮೇಲೆ ಇನ್ನು ಉಳಿದಿರೋದು ಚಾಪ್ ಮಾಡಿದ್ದೀನಲ್ಲ, ಆಲ್ಮಂಡ್ಸ್ ಮತ್ತು ವಾಲ್ನಟ್ಸ್ ಇದಿಷ್ಟು ಹಾಕ್ತಿದ್ದೀನಿ. ಈಗ ಒಟ್ಟಾಗೆ ಹಾಕ್ಕೊಂಡು ಬಿಡ್ತೀನಿ ಒಂದು ಆಗಿದ್ದು ನಂತರ. ಸೊ ಈಗ ನೋಡಿದ್ರಲ್ಲ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಈಗ ಇದನ್ನು ಸೈಡಲ್ಲಿ ತೆಗೆದಿಟ್ಟಿದ ನಂತರ ಅದೇ ಪ್ಯಾನ್ಗೆ ಮತ್ತೆ ತುಪ್ಪ ಹಾಕ್ಕೋತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಅಂಜೂರ ಹಾಕ್ಕೋತಿದ್ದೀನಿ. ಇದು ಒಂದು 4 to 5 ಅಷ್ಟು ಪೀಸಸ್ ಮಾಡಿ ಹಾಕ್ಕೋತಿದ್ದೀನಿ. ಮತ್ತು ಡೇಟ್ಸ್ 12 to 14 ಅಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ. ಇದು ಸೀಡ್ಲೆಸ್ ಡೇಟ್ಸ್ ಆಗಿರುತ್ತೆ. ಸೊ ಸೀಡ್ಲೆಸ್ ಡೇಟ್ಸೇ ತೊಗೋಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಸ್ವಲ್ಪ ಮೆತ್ತಗೆ ಆಗಬೇಕು, ಗಟ್ಟಿ ಇರೋದೆಲ್ಲ ಮೆತ್ತಗೆ ಆಗೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಆಗಿದ ನಂತರ ಇದೀಗ ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಆ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಬೆರೆಸ್ಕೋಬೇಕು. ಇದಿಷ್ಟೇ, ನೋಡಿದ್ರಲ್ಲ. ಸೊ ಸಿಂಪಲ್ ಆ್ಯಂಡ್ ಈಸಿ. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ವಿತೌಟ್ ಶುಗರ್ ಆ್ಯಂಡ್ ಜಾಗ್ರಿ ಮಾಡೋದು ಈ ಒಂದು ಡ್ರೈ ಫ್ರೂಟ್ ಲಡ್ಡು. ಆಲ್ಮೋಸ್ಟ್ ಆಗಿದೆ, ನೋಡ್ತಿದ್ದೀರಲ್ಲ. ಸೊ ಈಗ ಸ್ಟವ್ ಆಫ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈಗ ಸಣ್ಣದಾಗಿ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಗಿಬಿಡುತ್ತೆ. ಸೊ ನೋಡ್ತಿದ್ದೀರಲ್ಲ, ಹೀಗೆ ಉಂಡೆ ಕಟ್ಕೋಬೇಕು. ಇದೂ ಅಷ್ಟೇ, ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಟೋಕ್ಕೆ ಆಗೋದು. ಸೊ ಹಾಗಾಗಿ ಅದು ಬಿಸಿ ಇದ್ದಾಗಲೇ ಈ ರೀತಿ ಉಂಡೆ ಮಾಡಿ ಇಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ. ನೋಡಿದ್ರಲ್ಲ, ನಾನು ಈ 4 ರೆಸಿಪೀಸ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೂ ಯಾರ್ಯಾರಿಗೆ ಬರೋದಿಲ್ಲ ನನ್ನ ಹಾಗೆ, ನೀವು ಈ ಈಸಿ ಆ್ಯಂಡ್ ಸಿಂಪಲ್ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ರೆ ನೀವು ಕೂಡ ನನ್ನ ಹಾಗೆ ಈಸಿಯಾಗಿ ಕಲ್ತ್ಕೊಂಡು ಬೇಗ ಮಾಡ್ಬೋದು. ಈಸಿ ಆ್ಯಂಡ್ ಸಿಂಪಲ್ ಆಗಿದೆ, ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.